ಎಲ್ಲರೂ ಚೆನ್ನಾಗ ಮಾಡ್ರಿ. ಈಗ ನೀವು ಪ್ಲಸ್ ಅಂತೂ ಕಲ್ತೀರಿ. ಈಗ ಮೈನಸ್ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತು. ಸ್ವಲ್ಪ ಮೈನಸ್ ಮಾಡುವಾಗ ನೀವು ಒಂದು ಸ್ವಲ್ಪ ಕೇರ್ ಇರಬೇಕು. ಮೈನಸ್ ಮಾಡುವಾಗ ಕೇರ್ ಇರಬೇಕು. ನಿಮಗೆ ನಾ ಕ್ಲೂ ಕೊಡ್ತೀನಿ, ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ. ಇಂಥ ಲೆಕ್ಕಗಳು ನಿಮಗೆ ಏನಾದರೂ ಸರಳೀಕರಣದ ಬಂದು ಅಂದ್ರೆ ನಾವು ಹೆಂಗೆ ಮಾಡಬೇಕು ಅದನ್ನು ನೀವು ನೋಡ್ಬೇಕಾಗ್ತದ. ನೀವು ಲಕ್ಷ ಕೊಟ್ಟು ನೋಡ್ರಿ. ರೇಖಾಂಶ ಭಿನ್ನ ರಾಶಿ ಇದ್ದಾಗೂ ಬರ್ತದೆ, ಬೇರೆ ಬೇರೆ ಭಿನ್ನ ರಾಶಿ ಇದ್ದಾಗೂ ಒಂದು ತೋರಿಸಿನಿ. ಮತ್ತು ಇಲ್ಲಿ ಕೊಟ್ಟದ. ಈಗ ಮುಂದಿನ ಸಲ ಮತ್ತೆ ಹೆಚ್ಚಿಗೆ ಆಗ್ತದೆ. ಈಗ ಸುಮ್ಮನೆ ನೋಡ್ರಿ, ನಿಮ್ಗೆ ಎಷ್ಟು ತಿಳಿತದ ಅಷ್ಟು ಮಾಡಿರಿ. ಮಾಡೋದಾದಿಂದ ನೋಡ್ರಿ. ಓಕೆ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಲ್ಲ. 3 4 ಮೈನಸ್ 1 4 ಛೇದಗಳು ಸಣ್ಣಾಗಿದ್ದಾಗ 3 1 ಕಳೆದ್ರೆ 2, 4 4, 2 1 2 2 ಇದ್ರ ಉತ್ತರ 1 2 ನೋಡಿ. ಛೇದಗಳಿಂದ ಲಸ ತಕ್ಕೋತ್ ಕೂಡ್ಬಾರ್ದು. ಯಾವುದೇ ಒಂದು ಲೆಕ್ಕವನ್ನು ತಿಳಿಸಾಗ ಅದೇ ರೂಲ್ಸ್ ಇರ್ತದೆ. ಆದ್ರೆ ಛೇದ ಹೊಡಿಬೇಕು ಹೊಡಿಬಾರ್ದು ಅವೆಲ್ಲ ನೀವು ತಿಳ್ಕೊಬೇಕು. ಈಗ ನೋಡ್ರಿ, ಈಗ ಎರಡನೇ ಲೆಕ್ಕ ಇದನ್ನು ನಾವು ನೋಡೋಣ. ಈಗ ನೋಡ್ರಿ, 1 5 ಮೈನಸ್ 1 12 ಅದ. ತಿಳಿತಾ ನಿಮ್ಗೆ ಕೊಡ್ಬೇಕು. ಏಕಾಂಶ ಭಿನ್ನ ರಾಶಿ ಇದ್ದಾಗ ಏನು ಮಾಡಬೇಕು ಅದನ್ನು ತಿಳ್ಕೊಬೇಕು. ಈ ಅಂಕಿ ಕ್ರಾಸ್ ಮೇಲೆ ಗುಣಾಕಾರ ಮಾಡಬೇಕು ನೀವು. 12 1 12 ಮೈನಸ್ 5 1 5 ಡಿವೈಡೆಡ್ ಬೈ 12 5 60 ನೋಡ್ರಿ. 12 1 12 5 1 5 12 ಆಮೇಲೆ 12 5 60 ಇಡ್ಬೇಕು. ನಾ ಹೆಂಗೆ ಹಿಡಿತೀನಿ ಅನ್ನೋದು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಏನು ಏಕಾಂಶ ಭಿನ್ನ ರಾಶಿ ಬೇರೆ ಭಿನ್ನ ರಾಶಿ ಬಂದಾಗ ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಇಂಥ ಗಣಿತಗಳನ್ನು ಲಕ್ಷ ಕೊಟ್ಟು ನೋಡಿಬಿಟ್ರಿ ಅಂತಂದ್ರೆ ನೀವು ಎಷ್ಟು ಸರಳ ಆಗ್ತಾವೆ ಗಣಿತಗಳು ಅನ್ನೋದು ಹೇಳ್ತೇನೆ ನಾನು. ನೋಡ್ರಿ, ಈಗ 1 5 ಇದರಲ್ಲ ಲಸ ತೆಗಿಬೇಡ. 12 5 ಯಾಕಂದ್ರೆ ಇದು ಅವಿಭಾಜ್ಯ ಸಂಖ್ಯೆ. 12 5 60, ಇದು 12 ಇಡ್ರಿ, ಇದಕ್ಕೆ 5 ಇಟ್ಟು ಬಿಡ್ರಿ. 12 5 ಆದರೆ 7 60 ಭಾಗಂತೂ ಹೋಗುದಿಲ್ಲ, ಉತ್ತರ ಮುಗಿದೋತು. ಇಲ್ಲ ನೋಡಿ, ಛೇದ ಅಂಶ ಬೇರೆ ಬಂದ್ಬಿಟ್ಟ. ಈಗ ಸದ್ಯ ಹೆಂಗೆ ಮಾಡ್ಬೇಕು ಇದನ್ನು? ಈಗ ಸದ್ಯ ನೀವು ಅರ್ಥ ಮಾಡ್ಕೊಂಡು ಬಿಟ್ರೆ ಭಾಳ ಸರಳ ಇದು. ಭಾಳ ಸರಳ ಅಂದ್ರೆ ಭಾಳ ಸರಳ. 23 ಎಷ್ಟು 60 ಮೈನಸ್ 4 1 4 ಸರಾಸರಿ 24 80 ನೋಡ್ರಿ. ಎಷ್ಟು ಬಂತು ಈಗ? 10 4 ಆದ್ರೆ 6 56 ಬಂತು. ಆಮೇಲೆ ಇಲ್ಲಿ 80 ಬಂತು. ಆಮೇಲೆ 4 ಹೋಗ್ತದಿಲ್ಲ ನೋಡ್ರಿ. ಇದು 4 20 80, 4 1 4 4 2 7 2 10 ಇದ್ರ ಉತ್ತರ ಎಷ್ಟು ಬಂತು? 7 10 ಬಂತು. ನೋಡ್ರಿ, ಬಾಯ್ಲೇನೆ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಮಾಡಿ ನೋಡ್ರಿ. ನೀವು ತಿಳಿತಲ್ಲ ನಿಮಗೆ? ನೋಡ್ರಿ ಹೆಂಗೆ ಮಾಡ್ಬೇಕು ಅನ್ನೋದು. ಈಗ ನೀವು ಲಸ ಗೀಸ ಅದು ಅಂಕೆ ದೊಡ್ಡ ಆಗಿಬಿಡ್ತಾವ. ಲಸ ತೆಗಿಲಿಲ್ಲ ಅಂದ್ರೆ ಅಂಕೆ ದೊಡ್ಡ ಬಂದ್ಬಿಡ್ತಾವೆ, ಉತ್ತರ ಅಷ್ಟೇ ಬಂದ್ಬಿಡ್ತಾವೆ. ನೋಡಿ, 24 20 ಇಟ್ಕೊಂಡ್ರು ಬರ್ತದೆ. 20 ಇಟ್ಕೊಂಡ್ರೆ ಏನಾಗ್ತದೆ? 4 5 ಬರ್ತದೆ. ಆಮೇಲೆ 4 5 ಆಮೇಲೆ 21 ಹಿಂಗೂ ಬರ್ತಿರ್ತಾವೆ. ತಿಳಿತಲ್ಲ? ಹಂಗೆ ಮಾಡಿದ್ರು ಬರ್ತದೆ, ಹಿಂಗೆ ಮಾಡಿದ್ರು ಬರ್ತದೆ. ಸರಳ ರೀತಿ ಅದು ಹೆಂಗೆ ಮಾಡ್ಬೇಕು ಅನ್ನೋದು ನೋಡಿ. 23 60, 4 1 4, 24 80, 60 4 ಆದರೆ ಎಷ್ಟು ಬಂತು? 56 ಬಂತು. ತಳಗೆ 80 ಇಟ್ಟೇರಿ. ಆಮೇಲೆ 14 ಈಗ 2 ಎಷ್ಟು? 4 4 14 4 20. ಆಮೇಲೆ 2 2 7 2 10 ಬರೋಬ್ಬರಿ 7 10 ಬಂತು. ಹಿಂಗೆ ಈಗ ನೋಡಿ, ಏಕಾಂಶ ಭಿನ್ನ ರಾಶಿ ಇದ್ದಾಗ ಹೆಂಗೆ ಎಕಡೆ ಲೆಕ್ಕ ಅಂಕಿ ದೊಡ್ಡದಾಗ್ತದೆ ಅನ್ನೋ ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಅದು ಒಂದೇ ನೀವು ತಲೆ.
ಆಮೇಲೆ ಈಗ ನೋಡ್ರಿ, ಈಗ ಕ್ರಾಸ್, ಈಗ 1/2 ಮೈನಸ್ 1/15. ಈಗ ಅವಿಭಾಜ್ಯ ಅಂಕೆ ಅದ. ಈಗ 15 ಒಂದಲೆ, ಆಮೇಲೆ 2, 15 2 30. ಇದರದ ಲಾಸ ಎಷ್ಟಾಗ್ತದೆ ಅದನ್ನು ನೋಡ್ರಿ ನೀವು. 15 2 30. ಇದರ ಲಾಸ ಎಷ್ಟಾಗ್ತದೆ ಮೊದಲು ತಿಳ್ಕೊಬೇಕು ನೀವು. ಯಾಕಂತಂದ್ರೆ ಈಗ 15 ಒಂದಲೆ 15, 2 ಒಂದಲೆ 2, 15 2 30 ಹಂಗೂ ಬರ್ತದೆ. 15 ಒಂದಲೆ 15. ಆಮೇಲೆ ಈಗ ಏನಾಗ್ತದೆ, ಇದು ಈಗ 2 ಆಗ್ತದೆ. ಒಂದು ನೋಡು, 15 ಒಂದಲೆ 15 ಮೈನಸ್ 2 ಒಂದಲೆ 2, ತಳಗೆ 15 2 30. ಇದೆಷ್ಟು ಬಂತು? 17 30 ಬಂತು. ನೋಡ್ರಿ, ನಿಮ್ಮ ರೀತಿ ಪ್ರಕಾರ ಲಾಸ್ ಆದ್ಮೇಲೆ ಮಾಡಿ ನೋಡ್ರಿ ಬರ್ತದೋ ಇಲ್ಲೋ. ಆಮೇಲೆ ನಾವು ರೈಟ್ ಹಾಕೋನು. ಅಲ್ಲೇ ಕಳೆಯಲ್ಲಿ ತಪ್ಪಿತ್ತು, 13 30 ಬಂತು. ಹೆಂಗೆ ನಾವು ವೇಗವಾಗಿ ಗಣಿತ ಮಾಡ್ಬೇಕನ್ನೋದು ತೋರ್ಸ್ಲಿಕ್ಕೆ ನಿಮಗೆ. ಇಲ್ಲ ನೋಡ್ರಿ, 1/8 ಮೈನಸ್ 1/5 ಅದ. ಹಿಂಗೆ ಬಂದಾಗ ನಾವು ಹೆಂಗೆ ಮಾಡಬೇಕು? ನಿಮಗೆ ಬಾಯಲ್ಲೇನೆ ಉತ್ತರ ಇಡ್ಬೋದು. ಈಗ ನಾವು ಇದು 5 ಇಡ್ರಿ, ಈ ಕಡೆ 8 ಇಟ್ಟು ಬಿಡ್ರಿ. ಎಕಡೆ ಅಂಕಿ ದೊಡ್ಡದಾತು ಅನ್ನೋದು ಅರ್ಥ ಮಾಡ್ಕೋಬೇಕು ನೀವು. ಈ ಕಡೆ ಅಂಕಿತ್ತು ಅಂತಂದ್ರೆ ಪ್ಲಸ್, ಈ ಕಡೆ ಅಂಕಿ ಜರ ಮುಂದೆ ದೊಡ್ಡದಾತು ಅಂದ್ರೆ ಉತ್ತರದಾಗ ನೀವು ಮೈನಸ್ ಇಡಬೇಕು. ಅದೇ ಲೆಕ್ಕ ಇಲ್ಲಿ ತಳ್ಕೊಟ್ಟ. ಈ ಕಡೆ 8 ಬಂದದ, ಈ ಕಡೆ ಯಾಕೆ ನಾನು ನಿಮಗೆ ತಿಳಿಸಿ ಹೇಳಿನ ಅನ್ನೋದು ನಿಮಗೆ ಖಾತ್ರಿ ಆಗಬೇಕು. ಈಗ ನೋಡ್ರಿ, ಈ ಅಂಕಿ ಇಡೋದ್ರಿಂದ ಏನಾಗ್ತದೆ? 5 ಒಂದಲೇ 5 ಆಗ್ತದೆ. ಸ್ವಲ್ಪ ಉದಾಹರಣೆ, 5 ಒಂದಲೇ 5 ಆಗ್ತದೆ, 8 ಒಂದಲೇ 8 ಆಗ್ತದೆ. ನೋಡ್ರಿ, 5 ಒಂದಲೇ 5 ಮೈನಸ್ 8 ಒಂದಲೇ 8. ದೊಡ್ಡ ಅಂಕಿ ಮುಂದೆ ಹೋಗ್ಯದ, ತಳಗ 8 5 40. ನೋಡಿ, ಈಗ 8ರಾಗ 5 ಕಳೆದ್ರೆ ಎಷ್ಟು? 3. 8ರಾಗ 5 ಕಳೆದ್ರೆ 3. ಯಾವ ಅಂಕಿ ಚಿನ್ನ ದೊಡ್ಡದ? ಮೈನಸ್ ಅಂಕಿ ಚಿನ್ನ ದೊಡ್ಡದ. ಉತ್ತರದಾಗ ನೀವು ಮೈನಸ್ ಹಚ್ಬೇಕು. ಇಷ್ಟೇ ನೀವು ತಿಳ್ಕೊಬೇಕು. ಮೈನಸ್ 340. ಎಲ್ಲ ರೀತಿ ಗಣಿತಗಳು ತಿಳಿಸ್ತದೆ ನಿಮಗೆ. ಟು ಫಾಸ್ಟ್ ಮೆಥಡ್. ನೋಡಿ, ಈಗ ಇದನ್ನ ಈ ಕಡೆ ಇಟ್ರಿ, ಇದನ್ನ ಇಲ್ಲಿ ಇಟ್ರಿ, ಇದನ್ನ ಗುಣಾಕಾರ ಇಲ್ಲಿ ಇಡ್ರಿ, ಇದರ ಗುಣಾಕಾರ ಆದ್ರೆ ಮೈನಸ್ 8 ಏನಾಯ್ತು? ದೊಡ್ಡದಾಯ್ತು. ಅವಾಗ ನೀವು ಉತ್ತರದಾಗ ಏನು ಮಾಡಬೇಕು? ಮೈನಸ್ 340 ಇಟ್ಬಿಡು. 8ರಾಗ 5 ಕಳೆದ್ರೆ 3, ಅದು 8 5 40. ಯಾಕಂದ್ರೆ ಅವಿಭಾಜ್ಯ ಅಂಕಿ ಇರೋದ್ರಿಂದ ಇವುಗಳ ಲಸ 40. ಲಸ ತಪ್ಪತ್ತೆ ಕೂಡಬೇಡ್ರಿ ನೀವು. ಇನ್ನೊಂದ್ಸಲ ನಿಮಗೆ ತಿಳಿಸ. ಈಗ ನಾ ಇದನ್ನೇ ಹೇಳಿದ್ದೆ ನೋಡಿ. ಈಗ ಈ ಕಡೆ ದೊಡ್ಡ ಅಂಕಿ ಬಂತು, ಈ ಕಡೆ ಸಣ್ಣ ಅಂಕಿ ಬಂತು. ನೋಡಿ, 8 ಒಂದಲೇ 8 ಇಡ್ರಿ, ಮೈನಸ್ ಇಡ್ರಿ, 5 ಒಂದಲೇ 5 ಇಡ್ರಿ. ತಳಗೆ ಏನು ಮಾಡ್ರಿ? 8 5 40 ಇಡ್ರಿ. 8ರಾಗ 5 ಕಳೆದ್ರೆ ಎಷ್ಟು? 3. 3 40. ಇದಕ್ಕೆ ನೀವು ಪ್ಲಸ್ ಇಡಬೇಕು. ಯಾಕೆ? ದೊಡ್ಡ ಅಂಕಿದೊಳಗೆ ಸಣ್ಣ ಅಂಕಿ ಕಳ್ಬೋದು. ಅದಕ್ಕೆ ನಿಮಗೆ ನಾ ತಿಳಿಸೋ ಸಂಬಂಧ ಎಕ್ಸಾಂಪಲ್ಗಳನ್ನು ಹಿಂಗೆ ಹಾಕ್ಯಂದ. ಯಾವುದೇ ಲೆಕ್ಕ ಇರಲ್ಲ, ನಾವು ಖಾತ್ರಿ ಮಾಡ್ಕೋಬೇಕು, ಗಡಿಬಿಡಿ ಮಾಡಬಾರ್ದು. ನೋಡ್ರಿ, ಇನ್ನೊಂದ್ಸಲ ತಿಳಿಸ. ನಾನು ಚೆಕ್ ಮಾಡ್ತೇನೆ ನಾ ಗಣಿತ. ಈಗ ನೋಡಿ, ಈಗ 5 3 ಎಷ್ಟು? 15. 4 ಒಂದಲೇ ಎಷ್ಟು? 4. 5 4 ಎಷ್ಟು? 20. 15 4 ಆದ್ರೆ ಎಷ್ಟು? 11. 11 20 ಇದ್ರ ಉತ್ತರ ಬರಲೇಬೇಕು. ನಾವು ಇನ್ನ ಖಾತ್ರಿ ಮಾಡ್ಕೊಳ್ಳೋಣ. ನಿಮ್ಮ ರೀತಿ ಪ್ರಕಾರ ಮಾಡಿ, ಇದನ್ನ ಮಾಡಿ. 7 ಒಂದಲೇ 7 ಮೈನಸ್ 5 ಒಂದಲೇ 5. 7 5 35. 7ರಾಗ 5 ಆದರೆ 2. 2 35. ಆನ್ಸರ್ ಇಸ್ಕೊಲ್ ಟು 2 35. ನೋಡಿ, ನೀವು ಇನ್ನೊಂದ್ಸಲ ಅದನ್ನ ಬರ್ಕೋರಿ ಫೇರ್ದಾಗ. ನಿಮಗೆ ತಿಳಿತಲ್ಲ ಹೆಂಗೆ ಮಾಡಬೇಕು ಅನ್ನೋದು ಗಣಿತ. ಇನ್ನೊಂದ್ಸಲ ತಿಳಿಸ. ಮೈನಸ್ ಆಗಡೆ ಪ್ಲಸ್ದಾಗ ಬಂದು ಮೈನಸ್ದಾಗ ಮಾಡೋದು ಭಾಳ ಸೆಣೆ ತಂದಬೇಕು. ಸ್ವಲ್ಪ ಹುಷಾರು ತಂದಿಂದ ಮಾಡಿ. ಇಂಥ ಗಣಿತಗಳು ಬೇಸಿಕ್ ಇರ್ತಾವಲ್ಲ, ಇದನ್ನು ನೀವು ಕಲ್ತರೆ ಅಂದ್ರೆ ಮುಂದೆ ನಿಮಗೆ ಈಸಿಯಾಗಿ ಬಂದುಬಿಡುತ್ತದೆ. ಇನ್ನೊಂದ್ಸಲ ತಿಳಿಸ. ಛೇದಗಳು ಸಮನಾಗಿದ್ದಾಗ ಏನು? 3ರಾಗ 1 ಕಳೆದ್ರೆ 3 4 ಮೈನಸ್ 1 4. 3ರಾಗ 1 ಕಳೀರಿ, 2 ಆಯ್ತು. 4 ಹಂಗೆ ಇಡ್ರಿ. ಛೇದ ಒಂದೇ ಇಡಬೇಕು. 2 ಒಂದಲೇ 2 2 ಇದ್ರ ಉತ್ತರ 1 2. ಆಮೇಲೆ ಇಲ್ಲಿ ಹಿಂಗಿದ್ದಾಗ ಹೆಂಗೆ ಮಾಡಬೇಕು? ಈಗ ನೋಡಿ, 1 5 ಮೈನಸ್ 1 12.
ಇದು ನೋಡಿ, ಇದನ್ನ 5 ಈ ಕಡೆ ಇಡ್ರಿ, 12 ಈ ಕಡೆ ಇಡ್ರಿ, ಇಟ್ಟದ್ದು ನೋಡಿ. 12 ಒಂದಲೇ 12, ಇದರದು 5 ಒಂದಲೇ 5 ಅಂದ್ರೆ ಇದರ ಗುಣಲಬ್ಧ ಈ ಕಡೆ ಇಡ್ರಿ, ಇದರ ಗುಣಲಬ್ಧ ಈ ಕಡೆ ಇಡ್ರಿ. 5 ಒಂದಲೇ 5, ಇದನ್ನ ಮೊದಲು 12 ಒಂದಲೇ 12, 5 ಒಂದಲೇ 5 ಒಂದಲೇ 5 ಈ ಕಡೆ, 12 ಒಂದಲೇ 12, 12ರಾಗ 5 ಕಳೆದ್ರೆ 7 60 ಉತ್ತರ ಬಂತು. ಮೈನಸ್ ಗಣಿತಗಳನ್ನು ಹೆಂಗೆ ವೇಗವಾಗಿ ಮಾಡಬೇಕು, ಲಸಾಗಿಸ ಎಲ್ಲ ಬೈದಿಂತ ಹೇಳ್ತಾರೆ ನೋಡಿ. 1 2 ಅಂಶ ಮೈನಸ್ 1 15 ಅಂಶ ನೋಡಿ. 15 ಒಂದಲೇ 15, 2 ಒಂದಲೇ 2. ನೀವು ಮಾಡಿ ತೋರಿಸಿದ್ನ ಡೈರೆಕ್ಟ್ ಹೇಳ್ಬೋದು, ಇಲ್ಲಿಗೆ ಹೇಳ್ಬೋದು. 15 ಒಂದಲೇ 15, 2 ಒಂದಲೇ 2, ಚಿಹ್ನೆಯನ್ನು ಮೈನಸ್. 15 2 ಎಷ್ಟು 30. ಇದೊಂದು ಸುಮ್ಮನೆ ನಿಮಗೆ ಗುರ್ತಿರ್ಲಿ ಅಂತ ತಿಳ್ಕೊಂಡು ಈ ಸ್ಟೆಪ್ ನಾನು ನಿಮಗೆ ತಿಳಿಲಿ ಅಂತ ಹಾಕ್ಯಾನ. ನೀವು ಇದನ್ನು ಮಾಡ್ಲಾರ್ದ ಗಣಿತ ಮಾಡ್ಬೋದು ನೋಡಿ. ಈಗ ಇಲ್ಲಿ ಮಾಡೀನಿ ನೋಡಿ. ಕೆಲವೊಂದು ಈ ಗಣಿತಗಳನ್ನು ನೀವು ಮಾಡೋದೇ ಬೇಡ, ತಿಳಿಲಿ ನಿಮಗಿಷ್ಟೇ, ತಿಳಿ ಸಂಬಂಧ ಮಾಡೀನಿ. ಈಗ ನೀವು ಡೈರೆಕ್ಟ್ ಇಲ್ಲೇ ಮಾಡ್ಬೋದು. 15 ಒಂದಲೇ 15, 2 ಒಂದಲೇ 2, 15 2 30. ನಾ ತಿಳಿಸಿ ನಿಮಗೆ ಹೇಳಿಕತ್ತನ್ನ ನೋಡ್ರಿ, ತಿಳಿದಲ್ಲ. 2 ಒಂದಲೇ 2, 15 ಒಂದಲೇ 15, 15ರಾಗ 2 ಕಳೆದ್ರೆ 13, 15 2 30. ಹಿಂಗೆ ನೋಡಿ. ಇದನ್ನು 5 ಒಂದಲೇ 5, 8 ಒಂದಲೇ 8, 8 5 40. ದೊಡ್ಡ ಅಂಕಿ ಒಳಗೆ ನೀವು ಸಣ್ಣ ಅಂಕಿ ಕಳೀತೀರಿ ಅಂದ್ರೆ ಉತ್ತರದಾಗ ಮೈನಸ್ ಇಟ್ಟು ಬಿಡ್ಬೇಕು. ಅದೇ ಮಾದರಿ ಇಲ್ಲಿ ತಳಕೊಟ್ಟು 1 5 ಅಂಶ ಮೈನಸ್ 1 8 ಅಂಶ. 8 ಒಂದಲೇ 8, 5 ಒಂದಲೇ 5, 8 5 40 ನೋಡಿ. ದೊಡ್ಡ ಅಂಕಿದಾಗ ಸಣ್ಣ ಅಂಕಿ ಕಳೀತಂದ್ರೆ ಇಲ್ಲೇನು ಮೈನಸ್ ಬರೆಯೋ ಅವಶ್ಯಕತೆ ಇಲ್ಲ ನೋಡ್ರಿ. 3 4 ಅಂಶ ಮೈನಸ್ 1 5 ಅಂಶ. 5 3 15, 4 ಒಂದಲೇ 4, 15 4 ಕಳೆದ್ರೆ 11, 5 4 20. ನೋಡ್ರಿ ಹೆಂಗವ ಟ್ರಿಕ್ಸ್. ಈ ಗಣಿತಗಳ ಟ್ರಿಕ್ಸ್ಗಳು ನೀವು ಏನಾದರೂ ಕಲ್ತು ಬಿಟ್ರಿ ಮುಗೀತು. ಆಮೇಲೆ ಈಗ ನೋಡ್ರಿ, 7 ಒಂದಲೇ 7, 5 ಒಂದಲೇ 5, 7 5 35. ಈಗ ದೊಡ್ಡ ಅಂಕಿದಾಗ ಸಣ್ಣ ಅಂಕಿ ಕಳೆದದು 2 35 ಅಂಶ ಉತ್ತರ. ನಿಮಗೆ ತಿಳಿಲಿ ಅಂತ ನಾನು ತಿಳಿಸಿ ಹೇಳಿದ್ನು. ನೀವು ಇದನ್ನು ಮತ್ತೊಂದ್ಸಲ ತಿಳಿಸಿ ಹೇಳಿದ್ದನ್ನು ನೀವು ಲಕ್ಷ ಕೊಟ್ಟು ನೋಡಿಬಿಡ್ರಿ ಹೆಂಗೆ ಗಣಿತಗಳನ್ನು ವೇಗವಾಗಿ ಮಾಡೋದು. ಮೈನಸ್ ಅನ್ನೋದು ಬಂತು, ಮುಂದೆ ಗುಣಾಕಾರ ಬಂದೇ ಬರ್ತಾವೆ. ಪ್ಲಸ್ ಮೈನಸ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಬೇಕಾದಂಥ ದೊಡ್ಡ ಭಿನ್ನ ರಾಶಿ ಕಡಿಯೋದು ನಿಮಗೆ ನಾ ಸರಳ ರೀತಿ ತಿಳಿಸ್ನು. ಚೆನ್ನಾಗಿ ಫೇರ್ನ ಬರ್ಕೊರಿ, ಬರ್ಕೊಂಡಿಂದ ನೀವು ರಿವಿಷನ್ ಮಾಡಿ.